ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದೀರಿ? ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನು ಹೇಳಬೇಕು ಅಂತ ಬಂದೆ ಅಂದರೆ, ಬೇಜಾರು ಮಾಡ್ಕೋಬೇಡ್ರಿ, ಇದನ್ನು ಸ್ಕಿಪ್ ಮಾಡಬೇಡ್ರಿ, ದಯವಿಟ್ಟು ಕೇಳಿ ಮುಂದೆ ಹೋಗಿ. ನನಗೆ ಭಾಳ ಜನ ಕಮೆಂಟ್ ಹಾಕ್ತಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಒಬ್ಬರು ಈರವ ಮರಣ್ಣವ್ರು ಅನ್ನುವಂಥವ್ರು ನನಗೆ ಕಮೆಂಟ್ ಹಾಕಿದ್ರು. ತುಂಬ ಜನ ಕಮೆಂಟ್ ಹಾಕಿದಾರು, ಇವ್ರ ಹೆಸರು ಮಾತ್ರ ಹೇಳಾಕತ್ತಾರಂತ ಮಾತ್ರ ಅನ್ಕೋಬೇಡ್ರಿ. ನನಗೆ ಯಾರ್ಯಾರು ಕಮೆಂಟ್ ಹಾಕಿದಾರ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹೆಸರು ನಾನು ಹೇಳಿರ್ತೀನಿ. ಇವರು ನನಗೆ ಇವತ್ತು ಕಮೆಂಟ್ ಹಾಕಿದ್ರು, ಇವತ್ತು ಅಂದರೆ ನಿನ್ನೆ, ಅಂದರೆ ನಾನು ಇದನ್ನು ಹಿಂದಿನ ದಿನ ಮಾಡಿರ್ತೀನಿ ಅಲ್ವಾ ವಿಡಿಯೋನ. ಹಾಗಾಗಿ ಈರವ ಮರಣ್ಣವ್ರನ್ನವರು ನಮಗೇನು ಕಮೆಂಟ್ ಹಾಕಿದ್ರು ಅಂದರೆ, ಸುಬ ಸುಬಿ ಸಂಸಾರದ ಸ್ಟೋರಿದು ನೆಕ್ಸ್ಟ್ ಪಾರ್ಟನ್ನು ಹಾಕ್ರಿ ಅಂತ. ಈರವ ಅವರೇ, ನಾನು ಖಂಡಿತ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಕಮೆಂಟ್ ಮಾಡಿದ್ದಕ್ಕೆ. ನಾನು ನಿಮಗೆ ರಿಪ್ಲೈ ಕೂಡ ಕೊಟ್ಟಿದ್ದೀನಿ, ನೋಡಿದ್ದೀರೋ ಇಲ್ವೋ ನಂಗೆ ಗೊತ್ತಿಲ್ಲ, ಅದಕ್ಕೆ ವಿಡಿಯೋಲ್ಲೇ ಒಂದು ಸಾರಿ ಹೇಳ್ತಿದ್ದೀನಿ. ಖಂಡಿತ ನಾನು ಆ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ವಲ್ಪ ಕಾರಣಾಂತರಗಳಿಂದ ಹೋಲ್ಡ್ ಮಾಡಿದ್ದೆ. ನಾನು ಇದು ಮಾದಕನ ಜೀವನದ ಕಥೆನ 2 ಡೇಸ್ ಹಾಕಿರಲಿಲ್ಲ, ಯಾಕಂದರೆ ನಂದು ಇನ್ನೊಂದು ಚಾನಲ್ಗೆ ನಾನು ಸ್ಟೋರಿನ ರೆಡಿ ಮಾಡ್ಕೋತಿದ್ದೀನಿ ಅಂತ ಹೇಳಿ, ಅದು ಒಂದು. ಮತ್ತು ನಂದು ಬ್ಲಾಗ್ ಚಾನಲ್ ಇದ್ದಿದ್ದಕ್ಕೆ ಅದಕ್ಕೊಂದು ಸ್ವಲ್ಪ ಅದು ಅಡುಗೆದು ನಾನು ಎಡಿಟಿಂಗ್ ಮಾಡ್ಕೊಳ್ಳೋದ್ರಿಂದ ನಾನು ಸ್ವಲ್ಪ ಅಷ್ಟು ಒಂದೇ ಸಲ ಹಾಕಿದ್ದಕ್ಕೆ ನನಗೆ ಸ್ವಲ್ಪ ಬ್ಯುಸಿ ಆಗಿದ್ದೆ ಅಂಥೇಳಿ ನನಗೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಸಾರಿ, ನಾನು ಕಂಟಿನ್ಯೂ ಮಾಡ್ತೀನಿ. ನೀವು ತೋರಿಸೋ ಅಭಿಮಾನ ಪ್ರೀತಿಗೆ ನನಗೆ ವರ್ಡ್ಗಳೇ ಇಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮಗೆ ಹೀಗೆ ನೀವು ಪ್ರೀತಿ ಕೊಡ್ತೀರಿ ಅಂತ ಹೇಳಿ, ನಮಗೆ ಇಷ್ಟೇ ಅಭಿಮಾನದಿಂದ ನೀವು ಸ್ಟೋರಿನ ಕೇಳ್ತೀರಿಯಲ್ಲ, ನಮಗೆ ಎಷ್ಟು ಅದು ಹುಮ್ಮಸ್ಸು ಬರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಅದನ್ನು ಮತ್ತೆ ಹೇಳಿದ್ರೆ ಒಂದು ಎಪಿಸೋಡ್ ಆಗಿಬಿಡುತ್ತೆ. ನಾನು ಮತ್ತೆ ಯಾವತ್ತಾದರೂ ಅದನ್ನು ಲೈವ್ ಬಂದು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿರೋರಿಗೆ. ಭಾಳ ಹೊತ್ತು ಕರೆಯೋದು ಬೇಡ, ಸ್ಟೋರಿ ಕಂಟಿನ್ಯೂ ಆಕೈತಿ, ನೋಡ್ಕೊಂಡು ಬರ್ರಿ. ಹೇಳ್ತೀನಿ. ಫೋನ್ ತೆಗೆ ಕೆಟ್ಟೊತ್ತು ಮಾಡ್ತೀನಿ. ತವ್ರು ಫೋನ್ ತೆಗಿಯಕ್ಕೆ ಬರೋದಿಲ್ಲ, ಅಷ್ಟು ಸಲ ಫೋನ್ ಹಚ್ಚಕತ್ತೇನೆ ಅಂದ್ರೆ ಏನಾದ್ರು ಎಮರ್ಜೆನ್ಸಿ ಇರ್ತೈತೆ ಅನ್ನೋದು ಗೊತ್ತಾಗೋದಿಲ್ಲ. ಒಳಗೆ ನಾಷ್ಟ ಮಾಡಾಕತ್ತಿದ್ದೆ, ಮನೆಯಾಗ ಎಲ್ಲರೂ ಅಲ್ಲೇ ಇದ್ರು, ನಮ್ಮ ಕಾಕಾನು ನಮ್ಮ ಸಣ್ಣವನು ಎಲ್ಲರೂ. ಅದಕ್ಕೆ ಅವ್ರ ಮುಂದೆ ಏನು ಎತ್ತೋದು ಅಂತ ಹೊರಗೆ ತಂದು ಎತ್ತೋಟಕ್ಕೆ ಲೇಟ್ ಆಯ್ತು. ಈಗ ಎತ್ತೇನಲ್ಲಿ ಹೇಳಿ ಏನಂತ. ನಾನು ನಿನ್ನ ಹತ್ರ ಏನೋ ಮಾತಾಡೋದೈತು. ಅಯ್ಯೋ, ಮಾತಾಡಕಂತನ ಫೋನ್ ಹಚ್ಚಿಯಲ್ಲ, ಏನೋ ಮಾತಾಡ್ಬೇಕನ್ನೋದು, ಏನು ಮಾತಾಡು. ಫೋನ್ನಾಗ ಮಾತಾಡೋಕ್ಕಾಗಲ್ಲ, ನನಗೆ ಈಗಲೇ ಸಿಗುನಿ, ನಿನ್ನ ಜೋಡಿ ನಾವು ಮಾತಾಡೋದೈತಿ. ಆಫೀಸಿಗೆ ಈಗ ಲೇಟ್ ಆಗಿತ್ತು ನನಗೆ. ಅಂದ್ರೆ ನನಗಿನ್ನ ನಿನಗೆ ಆ ಕೆಲಸನೇ ಹೆಚ್ಚಾಗೈತೇನ? ಹಂಗಲ್ಲಲೇ, ಹಂಗಲ್ಲ. ಎಷ್ಟೊತ್ತಕತಿ ಮಾತಾಡೋದು? ನೋಡು, ಮಾತಾಡೋದಂದ್ರೆ ಹೆಚ್ಚು ಕಡಿಮೆ ಆಕತಿ. ಇಷ್ಟ ತಾಸು ಇಷ್ಟ ಗಂಟೆ ಅಂತ ಹೇಳೋಕ್ಕಾಗೋದಿಲ್ಲ. ನೀ ಈಗ ಮಾತಾಡೋದೈತಿ, ನೀ ಬರ್ತೀಯೋ ಬರೋದಿಲ್ಲ? ಅಲ್ಲ, ಸಂಜೆನಾಗ ಆ ಶಿಲ್ಪಾರ್ ಮನೆ ಕಡೆ ಬಂದಿದ್ದೆ ಅಂದ್ರೆ ನಾನು ಅಲ್ಲೇ ಬರ್ತಿದ್ದೆ. ಈಗ ಆಫೀಸಿಗೆ ಹೊತ್ತಾಕಿತ್ತು, ಮತ್ತು ಇದ್ರ ಸಂಬಂಧ ಸೂಟಿ ಮಾಡೋಕ್ಕಾಗಲ್ಲ ನೋಡು. ನನಗೆ ಜಾಸ್ತಿ ಮಾತಾಡಬೇಡ. ನಿನಗೆ ಈಗ ಬರೋಕ್ಕಾಗುತ್ತೋ ಆಗೋದಿಲ್ಲೋ ಅಷ್ಟೇ ಹೇಳು. ಆಗಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ನೋಡು, ನೀ ಇವತ್ತೇನಾರ ಬಂದು ನಾನು ನೋಡಿ ಮಾತಾಡಲಿಲ್ಲ ಅಂದರೆ ನಾನು ನಿನಗೆ ಯಾವತ್ತೂ ಸಿಗೋದಿಲ್ಲ. ನೀ ನನ್ನ ಹೆಣನ ನೋಡ್ಬೇಕಾಕೈತಿ. ಯಾಕ್ಲಿ ಚಿನ್ನ ಹಿಂಗೆ ಮಾತಾಡ್ತಿ? ಆತು, ಬಾ. ಎಲ್ಲಿಗೆ ಬರ್ಬೇಕೀಗ? ಈಗ ಸದ್ಯ ನೀನು 5 ಮಿನಿಟ್ನಾಗ ಅಲ್ಲಿ ಜಾಮೂನ್ ಗುಡ್ದ ಹತ್ರ ಬಾ. ನೀ ಹೆಂಗೆ ಬರ್ತಿ? ನಾ ಹೆಂಗೋ ಬರ್ತೀನಿ, ನೀ ದೌಡ ಬಾ ಅಲ್ಲಿಗೆ. ಒಬ್ಬಕ್ಕೆ ಬರ್ತಿ? ಬಾ. ನನಗೆ ಸದ್ಯ ಮಾತಾಡೋದೈತಿ, ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳೋದೈತಿ. ಆತು, ಬರ್ತೀನಿ. ಟೆನ್ಷನ್ ತೊಗೋಬೇಡ, ನೀ ಸಿಟ್ಟು ಮಾಡ್ಕೋಬೇಡ, ಗಾಬರಿನೂ ಆಗಬೇಡ. ಬರ್ತೀನಿ, ಸದ್ಯ ಬರ್ತೀನಿ, ನೀನು ಬಾ. ಇಡ್ಲಾ? ಓಕೆ, ಬಾಯ್. ಇವನ ಕೈಯಾಗ ಗಾಡಿ ಐತಿ, ಇವ ದೌಡ ಬಂದ್ಬಿಡ್ತಾನೆ. ನಾ ಪಟ್ಟಣ ಹೋಗ್ಬೇಕು. ಹೆಂಗೆ ಹೋಗ್ಬೇಕು? ನನ್ನ ಹತ್ರ ಗಾಡಿನೂ ಒಂದಿಲ್ಲ. ಶಿಲ್ಪಿ ಕರ್ಕೊಂಡು ಹೋಗ್ಲಿ ಅನ್ನ ಬೇಡ. ಸುಳ್ಳ ಅವಳಂತೂ ಎಲ್ಲರ ಮುಂದೆ ಹೇಳ್ಕೊಂಡು ಬಂದ್ಬಿಡ್ತಾಳೇನು. ನೋಡೋಣ, ಆಟೋದವ್ರು ಯಾರು ಸಿಕ್ಕರೆ ಆಟೋದಾಗ ಹೋಗ್ಬಿಡ್ತೀನಿ. ಫಸ್ಟ್ ಹೋಗೋಣ ಇಲ್ಲಿಂದ. ಈ ಹೆಣ್ಮಕ್ಳಿಗೆ ನಾವು ಏನು ಹೇಳ್ತೇವೆ ಒಟ್ಟು ತಿಳಿಯಂಗಿಲ್ಲ. ಅವು ಹಿಡಿದಿದ್ದ ಮಾತಾಡಿದ್ದ ಮೂನ ಹಾಡ ಕೆಲ್ಸಕ್ಕೆ ಹೋಗೋ ಮೂಡ ಹಾಳಾಗೋತು ಹೋಗತ್ತಾ. ಏನು ಹೋಗಿ ಕೇಳ್ಕೊಂಡ್ರೆ ಬರ್ತೀನಿ. ಏನಿಲ್ಲ ಅವಕ್ಕ, 7 ದಿನ ಆತಿಯವ ಅದು ಕಣ್ಣು ಆಪರೇಷನ್ ಆಗಿ. ಇನ್ನ ಕರೆ ಚಸ್ಮಾನ ತೆಗಿವಲ್ಲ ಅಲ್ಲ, ತೆಗೆಯವ 18 ದಿನ ಹಾಕೋತಿ. ಅಯ್ಯ, ಈ ಕಣ್ಣು ಆಪರೇಷನ್ ಆಗಿ 2 ತಿಂಗಳಾತು. ಡಾಕ್ಟ್ರು 6 ತಿಂಗಳು ಹಾಕೋದಾರ ಯಾಕ? ಬೇಷ್ ಹೇಳ್ಯಾರ ಬಿಡು. ಇವೇನೇನು ಬಂದವನವ ಈಗಿನ ಕಾಲದ. ಬರೀ ದವಾಖಾನೆ ಅಂತ, ಸೂಜಿ ಅಂತ, ಗುಳಿಗೆ ಅಂತ, ಔಷಧ ಅಂತ. ನಾವು ಎಂದೆಂದು ದವಾಖಾನೆಗೆ ಹೋಗಿರ್ಲಿ ನೋಡ್ವಾ ನಮ್ಮ ಜೀವನದಾಗನ. ಏನಾಗ್ಬಿಟ್ಟವಕ್ಕ, ಎಲ್ಲರದ್ದು ಆರೋಗ್ಯ ಒಂದ ನಮಗೆ ಇರ್ತೈತೇನ, ಹಂಗೂ ಹಿಂಗೂ ಇರ್ತೈತಿ. ಹೌದು ಬಿಡು. ಅಂದಂದ್ರೆ ಯಾಕೆ ಶಂಕರನ್ ಇಟ್ಟಾದ್ರೂ ಬರಲಿಲ್ಲ ನೋಡು. ಯಾಕಿನ ಮೊದಲು ಬಂದು ಕುಂದ್ರಕ್ಕೆ ನಮ್ಮ ಕಟ್ಟಿ ಹಿಡಿದು ಇವತ್ತು ಯಾಕೆ ತಡ ಮಾಡ್ಯಾಳ ನೋಡ. ಯಾಕೆ ಯಾಕೆ ಮುಂಜಾನೆ ಸಸಿ ಕುಟ್ಟ ಕದನ ಹಿಡ್ಕೊಂಡು ನಿಂತಿದ್ದಾಳು? ಯಾಕಲೇ ಪುಟ್ಟವ, ಬರೀ ನನಗೆ ಸಸಿ ಕುಟ್ಟ ಕದನ ಹಿಡಿಯೋದ ಕೆಲಸನ, ಬೇರೆ ಏನಿಲ್ಲ ಅನ್ಕೊಂಡಿಯನ?
ಬಾರ ಶಂಕ್ರವ, ನಿನ್ನ ನೆನೆಸ್ಕೊಳತ್ತಿದ್ದಿ ನೋಡು. ಬಾರ ಕುಂದ್ರ ಬಾ. ಹಂಗೆ ಬಿಡು ಕಟ್ ಮಾಡ್ಯಾಡ ಬರ. ಅದಕ್ಕೇನು ಬಾ ಕುಂದ್ರ ಬಾ. ಮುಂಜಾನೆ ಅದು ತಡಿವಿ ನಾನು ಕೊಟ್ಟಾಕ ಅದನ್ನ ಮಾಡಬಾರ್ದಂತ ಬಿಟ್ಟೇನಿ. ಇಲ್ಲ ಅಂದ್ರೆ ಏನು ನಿನಗೆ ಪಿಸುಬಿನ ಬಿಡಿಸ್ತಿದ್ದೆ. ಸರಿ ಆತಾತ, ಕುಂದಿರ್ತೀನಿ. ಹಾಗಣಿ ನೀನು ಬಾ ಕುಂದ್ರ ಬಾ. ಏನು ಗೊತ್ತಿಲ್ಲದನ ಎಷ್ಟು ಸೋಗ್ ಮಾಡಿ ಮಾತಾಡಕತ್ತಿ. ನಾ ಸೋಗ್ ಮಾಡಿ ಮಾತಾಡತ್ತೀನಿ. ನೀನು ನಿನ್ನ ಸಸಿ ಹಂಗೆ ತಾಯಿ ಮಗಳು ಹಂಗೆ ಬ್ಯಾಲ್ದು ಹೇರ್ದಂಗೆ ಅದಿರೇನು? ನೀವೇನು ಕದನ ಮಾಡೋಂಗಿಲ್ಲನ? ನಾ ಮಾಡಾಕತ್ತಿದ್ದೆ ಬಿಡು, ಖರೆ ಐತಿ. ಏ ಶಂಕರವ, ಏ ಪುಟ್ಟವಕ್ಕ, ಹೋಲಿ ಬಿಡ. ಏನು ನಾವು ಗೆಳತಿಯರಾಗಿ ಹಿಂಗೆ ಸಣ್ಣ ಪುಟ್ಟಕ್ಕೆ ಜಗಾಡೋದನ್ನ ಎಲ್ಲ ಸಸಿದಿರೋ ಬಾಳೆನೂ ಇಟ್ಟ. ನಮ್ಮ ಮನ್ಯಾಗ ಮುಂಜಾನೆ ಅದು ಕದನ ಹೊಡೆದ ಈ ಕಡೆ ಬಂದೇನಿ. ಇಟ್ಟೊತ್ತು ಶರಣ ಒಂದಾಗೈತಿ, ಪುಟ್ಟ ಒಂದಾಗೈತಿ. ಶಂಕರವ ನಿಂದು ಆಗಿರ್ತೈತಿ. ಹೋಲಿ ಬಿಡು, ನಂದು ತೆಗಿ ನಿಂದು ತೆಗಿ ಅಂತ ಏನು ನಂಬುದು ನಾವ ಹಡ್ಕೊಂಡು ಕುಂದ್ರೋದು? ಇಲ್ಲವಕ್ಕ, ಕರೆಕ್ಟ್ ಹೇಳ್ದಿ ನೋಡಿ, ಕರೆಕ್ಟ್ ಹೇಳ್ದೀನಿ. ಹೋಲಿ ಬಿಡ ಇವ, ನಾಷ್ಟಾರ ಮಾಡ್ಕೊಂಡು ಬಂದಿಲ್ಲ. ನಾಷ್ಟ ಕಲೆಗೆ ಇಟ್ಟೋ ತರ್ಗುನು ಮನ್ಯಾಗ ಕದನ ಹಿಡಿದಿದ್ದು. ಜನ ಅದಗಾರ್ತಿದಾಳಿಕಿ. ಈಕಿ ಶರಣವಕ್ಕ ಈಕೇನು ತಿನ್ನೋದ್ರಾಗೇನು ಸಾಮಾನ್ಯ ಅದಾಳ ಅನ್ಕೊಂಡೇನು? ಬರೀ ದಿನ ಕಮ್ಗೆ ಬೇಡ್ತಾಳೆ. ಯಾವ ನೋಡು ಬಜ್ಜಿ ಮಿರ್ಚಿ ದಾಸಿ ಪಡ್ಡು ಇಡ್ಲಿ ವಡಿ ಇವನ್ನ ಬೇಡ್ತಾಳು. ಮತ್ತೆ ಆಕೆ ಮುಂಜಾನೆದು ಉಪ್ಪಿಟ್ಟು ಮಾಡಿ ಇಟ್ಟಿರ್ತಾಳು. ಈಕಿಗೆ ಪೀತನೆ ತೆಗಿರ್ತೈತಿ. ಅಯ್ಯ ಪುಟ್ಟು, ಖರೆ ಹೇಳಿದ್ ನೋಡ, ನೀ ನನಗೆ ಗಾಳಿ ತೆಗಿದ್ದಕ್ಕೂ ಬೇಷಾತು. ನನ್ನ ಸಸಿ ನೀನಾರ ಆಗಿರಬಾರ್ದಾಗಿತ್ತಾ? ಅಯ್ಯೋ ನಮ್ಮೋನಿ, ದೇವ್ರ ದಯದಿಂದ ನನ್ನ ಹೊರಗೇಕಾಗಿ ಗೆಳಿತೆ ಅದೆ. ಚಲೋ ಮಾಡ್ದ ದೇವ್ರು. ಸಸಿ ಆಗಿದ್ರೆ ನಾವಿಬ್ಬರು ಸೇರಿ ಜುಟ್ಟು ಹಿಡ್ಕೊಂಡು ಊರು ಕೇಳಾಕಿತ್ತ ನಮ್ಮ. ಬೇಡ ಇವ, ಮರೇ ಬೇಡ ನಾನು ನಿನ್ನ ಸಸಿ ಆಗೋದು. ಯಾಕ ಹಾಗಣಿ, ನಾ ಏನು ಆಟ್ಕೆಟ್ಟಕ್ಕೆದೇನ? ಹೋಲಿ ಬಿಡು, ಯಾವ್ದಾರು ಒಂದು ಮಾಡಿದ್ಲು ತಿಂದಾರ ಬಂದಿಲ್ಲ. ತಿಂದು ಬಂದೆ. ಯಾವ ನೋಡ ಅದೊಂದು ರವೆ ಹಾಕಿ ಉಪ್ಪಿಟ್ಟು ತಿರುಗಿಟ್ಟು ಬಿಡ್ತಾಳ, ಮುಗಿದು ಹೋತು. ನನಗರ ಈ ಬ್ಯಾಸ್ಗ್ಯಾಗ ಒಟ್ಟು ಉಪ್ಪಿಟ್ಟು ಹೋಗೋದಿಲ್ಲ ಶರಣವಕ್ಕ. ಬರೀ ನೀರು ಕುಡಿಸ್ತೈತಿ. ಮುಂಜಾನೆದ್ದು ಅದನ್ನ ಮಾಡಿ ಹಟ್ಟಿ ಬಿಡ್ತಾಳೆ ನೋಡಿ. ಒಟ್ಟು ನನ್ನ ಮನ್ಯಾಗ ಹತ್ತಿದೇನಿ, ಏನು ನಾಷ್ಟ ಮಾಡಲಿರಿ ಅಂತ ಒಟ್ಟೆ ಕೇಳೋದಿಲ್ಲ ನೋಡಕ್ಕೆ. ತನಗೆ ಇಷ್ಟ ಬಂದಿದ್ದ ಮಾಡ್ತಾಳೆ. ನಾನು ಮುಂಜಾನೆ ಬಂದಿಟ್ಟು ಅವಲಕ್ಕಿ ಸುಸ್ಲಾರ ಚುಮ್ಮರಿ ಸುಸ್ಲಾರ ಮಾಡತ್ತಿ ಹೇಳೇನಿ. ಹೇಳಲಿಕ್ಕಾಗಿ ಉಪ್ಪಿಟ್ಟು ಮಾಡ್ಯಾಳ ನೋಡಿ. ಆಕಿಗೇನ ಚುಮ್ಮರಿ ಸುಸ್ಲ ತಿಂದ್ರೆ ಹೊಳ್ಳೆ ಬರ್ತಾವಂತ, ಅದಕ್ಕೆ ಉಪ್ಪಿಟ್ಟು ಮಾಡಿ ಬಡಿತಾಳ ನೋಡು. ಹೆಂಗೆ ತಿನ್ಬೇಕಾಗಿದ್ದಿತ್ತು ನಿಲ್ಲವಕ್ಕ, ನೀನ ಹೇಳು ಶರಣವಕ್ಕ. ಹೊಟ್ಟಿಗೆ ಗಟ್ಟಿ ಆಕೈತಿ ಅಂತಂದು ಉಪ್ಪಿಟ್ಟು ಮಾಡಿ ಇಟ್ಟಿದ್ದಾಳೆ. ಹೇಳು ಏನಾತು ಪುಟ್ಟವ, ನೀ ಸುಮ್ಮಿದ್ದು ಬಿಡು. ನನಗೆ ನೀ ಒಟ್ಟ ತಾಪೇರಿಸಬೇಡ. ನೀ ಹೋಲಿ ಬಿಡ ಪುಟ್ಟವಕ್ಕೆ, ಏನು ಆಕಿನ ಕಾಡಿಸ್ತಿ? ನನಗೆ ಆಕಿನ ಕಾಡಿಸಿದ್ರೆ ಶರಣವ ಒಂದು ನಮೂನಿ ಮಜಾ ಬರ್ತೈತಿ ನೋಡು. ಪಿಸರಿ ಸುಮ್ ಕುಂದ್ರಿ. ಹೋಲಿ ಜಗಳ ರೀ ಅದಕ್ಕಾತು, ಅದನ್ನು ಹೇಳು ನೋಡ ಶರಣವಕ್ಕ. ಇಟ್ಟೊತ್ತಿ ಹೇಳೇನ ನಾಟ ಸಲಿಗೆ ಅಂತಂದು ಮತ್ತೆ ಹ್ಯಾಂಗೆ ನೋಡಿ ಹಾಡಿ ಕೇಳ್ತಾಳಿಕಿ. ಎಟ್ಟಿರ್ಬೇಕಿಕ್ಕಿದೆ. ಹೋಲಿ ಬಿಡ, ಈಗ ಅದಕ್ಕೆ ಮಾದೇವಿ ಅಲ್ಲ. ಮಾದೇವಿ ಏನು ಬೇಚಿಗವ? ನೋಡಿದ್ರು ನೋಡ್ದಂಗೆ ಹೊಂಟಿಯಲ್ಲ ಮದೇವಿ, ಯಾಕೆ ಮಾತಾಡ್ಸ್ತಂಗ? ಇಲ್ಲವ, ನೀವ ಏನೋ ಮಾತಾಡ್ಕೊಂಡು ಕೂತಿದ್ರೆ ಸಣ್ಣವ. ಮತ್ತು ಅದಕ್ಕೆ ಎಲ್ಲಿ ನಾನು ನೋಡು ಮಾತಾಡೋದಂತೇಳಿ ಹಂಗೆ ಹೊಂಟಿದ್ದೆ. ಏನೋ ವಿಚಾರ ಮಾಡ್ಕೊಂಡು ಹೊಂಟನೆ, ಅದಕ್ಕೆ ಲಕ್ಷ್ಯ ಮಾಡಲಿಲ್ಲ ಹೇಳಿ ಸಣ್ಣವ. ನಾಷ್ಟ ಮಾಡ್ಕೊಂಡು ಕೂತೀರೇನು ಹೋಸ್ರು? ಚಾ ನಾಷ್ಟ ಎಲ್ಲ ಮುಗ್ದೈತಿ. ನಮ್ಮ ಮನೆ ಮಾಡೇ ನೋಡುವ ನಾವು. ಎಲ್ಲರೂ ಅವ್ರ ಮನ್ಯಾಗ ಮಾಡ್ತಾರೆ ಪುಟ್ಟ ಚಿಗವ. ಮತ್ತು ಬರ್ರಿ ಹಂಗಾರ, ಇಲ್ಲಾಂದ್ರೆ ನಮ್ಮ ಮನೆಗೆ ಬರೋಣ ಹೇಳು, ಅದು ಬರಲಿ ದಿನ. ಈ ಕಡೆನಾ ಮದೇವಿ? ಅದೇ ದಾನಮಕ್ಕರ ಮನೆ ಕಡೆ ಹೊಂಟಿದ್ನೆ ಸಣ್ಣವ. ಅದು ಒಂದಿಟ್ಟು ಖರ್ಚಿಗೆ ಮಾಡೋದೈತಿ ಬರ್ರಿ ಅಂದಿದ್ಲ. ಅದಕ್ಕೆ ಹಿಂಗೆ ಒಂದಿಟ್ಟು ಅಕ್ಕಿನ ಲಲ್ತಾನು ಚಂದ್ರಿನ ಕರ್ಕೊಂಡು ಹೋದ್ರಾತ ಅಂತ ಹೊಂಟಿದ್ದೆ ನೋಡಿ. ಅಯ್ಯೋ ಯಾಟಿ ಗಿರ್ಯಾಂಡ ಮಾಡಕಂತಾರನ ಲಗ್ನ ಇದನ್ನ ಇಳೇನ? ಅಟ್ಟೇನ ಗಿರ್ಯಾಂಡ್ ಅಂತ ಏನಿಲ್ಲ ಸಣ್ಣವ. ಮತ್ತು ಇವ್ರ ಕಡೆದವರು ಚನ್ನಬಸಕ್ಕನ ಕಡೆದವ್ರು ಮಂದಿ ಮಕ್ಕಳು ಬರ್ತಾವು. ಅದಕ್ಕೆ ಒಟ್ಟು ಮಾಡಿಟ್ಕೊಳ್ಳೋಣ, ಬಂದ್ರೆ ಪಟ್ಟನ ಹಾಕ್ಕೊಡಕ್ಕೆ ಬರ್ತೈತಿ ಅಂತೇಳಿ ಮನ ಒಂದಿಟ್ಟು ಮಾಡಿಟ್ಕೋತೀನಿ ಅನ್ನಕತ್ತಿದ್ಲು ನೋಡುವ. ಮತ್ತು ಅವರು ಇವ್ರ ಕಡೆ ಸೇರ್ತಾರ, ಮತ್ತು ಮಂದಿ ಭಾಳ ಅಕ್ಕಾರಲ್ವೇ. ಮತ್ತು ಇಟ್ಟಿಟ್ಟಕ್ಕೂ ಎಲ್ಲಿ ದಬ್ರಿ ಹಿಡ್ಕೊಂಡು ಮಾಡ್ಕೊಂಡು ಕುಂದ್ರೋದು ಅಂತೇಳಿ ಮಾಡಿಟ್ಕೊಳಕತ್ತಿರ್ಬೇಕು. ಅದು ಬೇಯಿಸ್ಬಿಡೇವ. ಸುಮ್ಮಸು ಚುಮ್ಮರಿ ಹಚ್ಚಿ ಒಂದೆರಡು ಖರ್ಚಿಕಾಯಿ ಮಾಡಿ ಇಟ್ಕೊಂಡ್ಬಿಟ್ರೆ ಸುಮ್ಮ ಒಂದೊಂದು ಕಪ್ ಚಾ ಮಾಡಿಕೊಟ್ಟು ಅವ್ನು ಹಾಕಿ ಬರ್ತೈತಿ. ಇದು ಭಾಳ ಬದುಕಿಲ್ದ ಕೆಲಸವ ಇದು, ಬೇಯಿಸಿ ನೋಡಿದು. ಅದಕ್ಕೆ ಬರ್ತೇನೆ ತೋಳ್ಬೇಸಣ್ಣ. ಆಯ್ತು ಹೋಗ್ಯ. ದೊಡ್ಡ ಓಣಿಯಾಗಿ ಹಿರೇ ಮನುಷ್ಯ ಆಗಿಬಿಟ್ಟಾಳೆ. ಎಲ್ಲದಕ್ಕೂ ಈಕಿನ ಇಡೀ ಓಣಿ ಪಾರಪತ್ಯನಿಗೆ ಕೊಟ್ಟಬಿಟ್ಟ. ಏನೊಂದು ಎಲ್ಲರೂ ಮದುವೆ ಹೋಲಿ ಬಿಡು, ನಿನಗೆ ಯಾಕೆ ಕುರಿಯಾಕತ್ತೈತಿ? ನೀನು ಆಕಿನ ಒಂದಿನ ಮದುವೆ ಅಂತ ಕರಿ ಎಲ್ಲದಕ್ಕೂ. ನಮಗೇನೇವ ಮಂದಿನ ಬಿಕ್ಕೆತ್ಯಾರನ? ಈಕಿನ ಯಾಕೆ ಕರೀಲಿ? ನಾನು ರಗಡ್ ಮಂದಿ ಅದಾರ ನನಗೆ. ಒಂದು ಫೋನ್ ಹೊಡೆದ್ರೆ ನಾನು ತವ್ರ ಮನೆ ಕಡೆಯಿಂದ ಹಂಗೆ ಡಿಗ್ಗಾಗಿ ಗಾಡಿ ತುಂಬ್ಕೊಂಡು ಮಂದಿ ಬರ್ತಾರೆ. ನಮಗೇನೇವ ಮಂದಿ ಬರಾನು? ಹೌದು, ನಿನಗೆ ಈ ಊರಾಗ ಮಂದಿ ಬರ ಅದಾರ, ಅದ ನಿನ್ನ ತವ್ರ ಮನೆ ಕಡೆಯಿಂದ ಮಂದಿ ಬರ ಇಲ್ಲ. ಕರೆಕ್ಟಾಗಿ ಹೇಳ್ದೀನಿ. ಸುಮ್ಮನಿರ ಪುಟ್ಟವ ನೀ. ಇನ್ನೊಂದು ವಿಚಾರ ನಿನಗೆ ಹೇಳೋದಿತ್ತ, ನೀರವಕ್ಕ ಶರಣವಕ್ಕ ನಿಂಗೆ ಗೊತ್ತೈತಿಲ್ಲ? ಆಕಾಶವಾಣಿ ಬೆಂಗಳೂರು ಕೇದ ಇದೀಗ ಒಂದು ಸುದ್ದಿ ಹೇಳ್ರಿ. ಲೇ ಪುಟ್ಟಿ, ನೀ ಏನಂದ್ರು ನಾ ಹೇಳೋದು ಹೇಳತ್ತೇನ್ಲಿ ಹೇಳ. ನೀ ಹೇಳಲಿ ಅಂತ ನಮ್ಮ ಮುಂದೆ ಅಡ್ವರ್ಟೈಸ್ ಮಾಡ್ಯಾನ. ನೀ ಏನು ಅಡ್ವರ್ಟೈಸ್ ಮಾಡಿದ್ರು ನಾಟ ನಾ ಹೇಳಕ್ಕೆ ಸುಮ್ಮನೆ ಇರ್ಲಿ ಪುಟ್ಟವ. ಹೇಳ ಶಂಕರ, ಏನದ? ಅಯ್ಯ ಏಕೆ ಮಾದೇವಿ ಮಗಳೈತಲ್ಲ, ಮಾದೇವಿ ಮಗಳೇ.
ಅಯ್ಯಯ್ಯ ಮಾದೇವಿ ಮಗಳಿಲ್ಲ ಅನ್ನೋದು ಯಾರಿಗೆ ಗೊತ್ತಿಲ್ಲ ಊರಾಗ. ಹೇಳು ಅದೈತಲ್ಲ. ಮತ್ತು ಚಂದ್ರಿಯರ ಅಕ್ಕನ ಮಗ ಇಲ್ಲೊಂದು ಬಂದೈತೆ ನೋಡವ, ಅವನ ಹೆಸರು ಅದೇ ಅಂತ ಅದೇ. ನೋಡಿಯಣ ಚಲೋ ಅಕ್ಕ. ಅದ ಒಂದು ಜ್ಯೂಸ್ ಪ್ಯಾಂಟ್ ಹಾಕ್ಕೊಂಡು ಚಶ್ಮಾ ಹಾಕ್ಕೊಂಡು ಒಂದು ಕೆಂಪನ ಗಾಡಿ ತೊಗೊಂಡು ಹೊನ್ಯಾಗ ಹುಬ್ಬಳ್ಳಿ ಕೆಲ್ಸಕ್ಕೆ ಹೋಗತ್ತೆ ಅಂತಲ್ಲ ಅದು ಆಫೀಸ್ನ್ಯಾಗ. ಅದ ಹೇಳಾಕತ್ತೇನೆ ಹುಡುಗನ ಈ ಚಂಬಸವನ ಮಗ ಮಂಜಾನ ಕೂಡ ಓಡಾಡ್ತೈತಲ್ಲ ಅದ ಹುಡುಗೋದಿಲ್ಲ ಅವ್ವ. ಅವನ ಅದೇ ಅವನ ಹೆಸರು. ಅವ್ರ ಮನೆ ನಮ್ಮ ಮನೆ ಒಂದ ಹತ್ರಲ್ಲ ಲೇ ಪಿಸರಿ. ಅಬ್ಯಾರ ಅಮ್ಮ ನಾನು ಅದೇನಿ ನಮ್ಮ ಮನ್ಯಾಗ ಇರೋದವ ಅದ ಅಬ್ಯಾನ ಹೇಳಾಕತ್ತಿ ಎಲ್ಲಿ. ಹೌದು ಹೌದು ಶರಣ. ಈ ಈ ಪುಟ್ಟವನ ಸಸಿ ಅದಾಳಲ್ಲ ಚಂದ್ರಿಗೆ ಅಕ್ಕ ಅದಾಳಲ್ಲ ಆ ಅಕ್ಕನ ಮಗ ಅದೇ. ಈಗ ಬಂದೆ ನೋಡ್ದಾರಿ ಹೇಳ್ತೇನೆ ನೋಡಿ ನಿಮ್ಮ ಹಳೆಯ ಮಾಡೋ ಸುದ್ದಿ. ಏನು ಮಾಡೇನ್ಲಿ ಅವ ಬಂಗಾರದಂಥ ಹುಡುಗದಾನು. ಆ ಬಂಗಾರದಂಥ ಹುಡುಗನ ಗುಣ ಅರ್ರಗೆ ಹತ್ತೈತೆ ಅನ್ನೋದು ಹೇಳ್ತೀನಿ ತಗೋ ಕೇಳಿಸೋ. ನಿಂದಂತೂ ಬರೀ ಮಣ್ಣಿಂದಿದು ಒಣ ತಿಂಡಿ ಮಾಡೋದ ನಿಂದು. ಸುಮ್ಮನಿರ ಪುಟ್ಟವಕ್ಕ ಏನಾರ ಹೇಳ್ತಾ ಕೇಳಿಸ್ಕೊಳ್ಳೋಣ ಮೊದಲು. ಈಗ ಹಂಗೆ ಹಗಣಿದು ಶರಣವಕ್ಕ. ಮತ್ತು ಅದಾನಲ್ಲಿ ಇವರದೇ ಅವ ಮಾದೇವಿ ಮಗಳನ್ನ ಕೆಸರೇನೋ ಅಂತಾರಲ್ಲ ಅವ ಅನ್ನಕ್ಕೆ ಬರೋದಿಲ್ಲ ಅಂತ ಹೆಸರು ಇಟ್ಟಾಳಿ ಏಕಿ ಅದೇನೋ ಅಪ್ಸರ ಅಂತ ನೋಡಕ್ಕೆ ಹೆಸರು ಅಪ್ಸರ. ಆ ಹುಡುಗಿ ಅದೇನೋ ಲವ್ ಮಾಡಾಕತ್ತದಂತ. ಪಿಸರಿ ಬಿಲಾಲಿ ಬಿತ್ರಿ ಚಿನ್ನಾಲಿ ಅದು ಯಾವಾಗ ನಡೆದು ಹೋಗಿ ಸುದ್ದಿನ ಇನ್ನೂ ಹೇಳಾಕತ್ತಿಯಲ್ಲಿ. ಅದು ಯಾವಾಗ ಮುಗಿದು ಹೊತ್ತು ಬಿಟ್ಟಿದ್ದಾಯ್ತು ಎಲ್ಲ ಆಯ್ತು. ಆವಾಗ ನಾವು ಊರಾಗಿರಲಿಲ್ಲ, ನನ್ನ ಮಗಳ ಮನೆಗೆ ಹೋಗಿದ್ದೆ. ಆವಾಗ ನಡೆದಿದ್ದು ಸುದ್ದಿದು ಎಲ್ಲ ಬಗೆ ಹರಿದೈತೆ ಅಂತ ನನ್ನ ಸಸಿ ಅಂದಾಳ ನನ್ನ ಮುಂದೆ. ಮತ್ತೆ ಯಾಕದ ನೀ ಹೊಳ್ಳಿ ಇಲ್ಲದನ್ನ ಹಡ್ಡಾಕತ್ತಿ ನೀನು ಭಾರಿ ಅದು ಹೇಳು. ಹಿಂದ್ಲಾದ ಇತ್ತೇನೋ ಹೇಳ್ತಾರಲ್ಲ ಹಿಂದಿನ ತೆಗೆದು ಹಿತ್ಲಾಕತ್ತಿದ್ರು ಅನ್ನಂಗೆ. ಪಿಸರಿ ಅಟ್ಟು ಮುಚ್ಕೊತಿದ್ದಿ ನಿನ್ನ ಸಸಿದು. ನಾ ಇನ್ನು ಕಣ್ಣಾರ ನೋಡಿದ್ದು ಹೇಳಾಕತ್ತೈತಿ ಕೇಳು. ಸಣ್ಣವಕ್ಕ ನನಗೇನು ವಯಸ್ಸು ಹೋಗೈತಿ ಅಟ್ಟು ಗೊತ್ತಾಗೋದಿಲ್ಲನು. ಆ ಹುಡುಗಿ ಮತ್ತು ರಾತ್ರಿ ಹೊತ್ತಾಗ ಈ ತಾನವರ ಮನೆ ಅಂತಕ್ಕ ಆಕಿ ತಾನವೊಂದು ಮಗದು ಮಗಳು ಎರಡನೇದೈತಿ ನೋಡೋದು ಶಿಲ್ಪಿ ಈಕಿ ಅಪ್ಸರ ಮತ್ತು ಅವ ಅಬ್ಯಾ 3 ಮಂದಿ ನಿಂತ್ಕೊಂಡು ಮಾತಾಡೋದು ನನ್ನ ಕಣ್ಣಾರ ನೋಡಿ ಬರ್ತೈತೇನ. ಹಂಗೆ ಏನಾರ ಮಾತಾಡ್ಕೊಂಡು ನಿಂತಿದ್ದಾವೆ ಹೇಳಶಂಕರವ. ಮತ್ತು ಏನು ಹಂಗೇನಿಲ್ಲ ಅಂತಾಳಲ್ಲ ಪುಟ್ಟವಕ್ಕ. ಅಲ್ಲ ರಾತ್ರಿ 10 ಆಗೈತಿ ಏನಿರ್ತೈತೆ ಉಣಾನ ಗಂಡಸರು ಕುಟ್ಟಾಗಿ ಹುಡುಗಿಯಾರಿಗೆ ಮಾತು. ಶರಣವಕ್ಕ ಹೇಳು ಇಲ್ಲವಕ್ಕ ನೀನ ಹೇಳು. ಇದು ಬರೋಬರಿ ಐತೇನ? ಇವ ನಮ್ಮಗರ ಈಗಿನ ಹುಡುಗರು ಸುದ್ದಿನ ಗೊತ್ತಾಗೋದಿಲ್ಲ. ಏನು ಮಾಡ್ತಾವೋ ಏನೋ ದೇವ್ರಿಗೆ ಹತ್ತಿದ ಮಾತವ ಇವ. ಕರೇನು ಶಂಕರವಕ್ಕ ನಾನು ಆ ವಯಸ್ಸು ದಾಟಿ ಬಂದೇನಿ ನನಗೆ ಗೊತ್ತಾಗಿಲ್ಲ. ಇನ್ನು ಆ ಹುಡುಗಿ ಅವ್ನ ಕುಟ್ಟಾಗ ಮಾತಾಡ್ತಾಳೆ ಗೊತ್ತೈತೆ ನಂಗೆ ಗೊತ್ತೈತಿ. ನನಗೆ ನೀನು ನೋಡಂತ ಮುಂದೆ ಒಂದಿನ ಪುಟ್ಟವ ನನಗೇನು ನಿನ್ನ ಮೇಲೆ ಆಗಬತ್ತಿ ಅಲ್ಲ ನಾ ಕರೆನೇ ಹೇಳಾಕತ್ತೇನೆ. ಬೇಕಾದ್ರೆ ನೀನು ಅವನ ಲಕ್ಷ್ಯ ಮಾಡೋಟು. ಈಗ ಶಂಕರ ಹೇಳ್ತಿರೋದು ಕರೆ ಐತೆ ಸುಳ್ಳೈತೆ ಅಲ್ಲ ಹುಡುಗ ಮತ್ತೇನಾರು ಅಂತ ಕೆಲಸ ಮಾಡಕ್ಕಂತೈತೆ ಅಲ್ಲ. ಫೋನ್ ಏನು ಮಾತಾಡಿಲ್ಲ ನಾನು ನೋಡಿಲ್ಲ. ಇತ್ತಿರಬೋದು. ಶಂಕರ ಅಂತೂ ಇಟ್ಟು ವಿಶ್ವಾಸದಾಗ ಏನೂ ಹೇಳೋಂಗಿಲ್ಲ. ನೋಡಿ ಬಂದಿಲ್ಲ ಹೇಳ್ತಾಳಕ್ಕಿ. ಅಲ್ಲ ನಾ ವಿಚಾರಿಸ್ತೀನಿ ಹಿಂಗೆ ನಮ್ಮ ಊರು ತುಂಬ ಹಾಡ್ಕೊಂಡು ಹೋಗ್ಬೇಡ ನೀ. ನೋಡ ಶರಣವಕ್ಕ ನಾನು ನಿಮ್ಮ ಕಟ್ಟಿ ಬಿಟ್ಟು ಎಲ್ಲಿ ಹೊಕ್ಕಿದ್ದೀನಿ ಕುಂದ್ರಾಕ ಹೇಳಾಕ. ನಾ ಯಾಕಂತ ಕೆಲಸ ಮಾಡಲೇ? ನಾವು ಹೆಣ್ಣು ಗಂಡು ಹಡ್ದೇವಿ ನಾವೇನು ಅಂಥ ಕೆಲಸ ಮಾಡೋದಿಲ್ಲ. ನಾನು ಹೇಳಾಕ ಬಂದೆ ಈಕಿ ಓಣ್ಯಾಗ ದೊಡ್ಡ ಯಜಮಾನಿಕೆ ತೋರ್ಸಾಕತ್ತಾಳಲ್ಲ ತನ್ನ ಮಗಳದ ನೋಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಹೇಳಾಕ ಬಂದೆ. ನನಗೇನು ನಿಮ್ಮ ಮನೆಯವ್ರದ್ದು ಮುಖ್ಯ ಮತ್ತೆ ಕಳಿಬೇಕು ಅನ್ನೋದು ಏನು ಇರಲಿಲ್ಲ. ಅಲ್ಲ ಕೇಳ್ಕೊ ನೀ ವಿಚಾರಿಸ್ಕೊ. ಅದು ನಿನಗೇನು ಸಂಬಂಧ ಬಿಡು. ಅವೇನು ನಾವೇನು ನಿನ್ನ ಹೆಂಡತಿಗೆ ನಿನ್ನ ಸಸಿಗೆ ಅಕ್ಕನ ಮಗ ಅದಾನ ನಿನಗೇನು ಸಂಬಂಧ? ಅವೇನು ಏನು ನಿಮ್ಮ ಮನೆಗೇನು ಹತ್ತದವನ ಹೊಂದದವನ ಬಿಡು. ನೀ ಯಾಕೆ ತಲೆ ಕೆಡಿಸ್ಕೊತಿ? ನಾ ಪುಟ್ಟವಕ್ಕ ನೀ ಯಾಕೆ ತಲೆ ಕೆಡಿಸ್ಕೊಂತಿ ಬಿಡು. ಅವೇನು ನಿನ್ನ ಸಸಿಗೆ ಅಕ್ಕನ ಮಗ ಅದಾನು ನಿಮಗೆ ನಾವೇನು ನಿಮ್ಮ ಮನ್ಯಾಗೇನು ಆಗೋಲ್ಲ ಏನಲ್ಲ. ಹೆಂಗತ್ತಿ ಆಚರಣವಕ್ಕ ನಾವು ಮನ್ಯಾಗ ಐತಿಲ್ಲ ಹುಡುಗ ಈಗ ಏನಾರು ಇಂಥವ್ರು ಲಪಡ ಗಿಪಡ ಮಾಡಿದ್ರೆ ನಾಳೆ ನಮ್ಮನ್ನು ಬಂದು ಹಿಡಿಯಂಗಿಲ್ಲ. ಅದು ಕರೆ ಬಿಡು. ನೋಡು ಹಂಗೇನು ಇರಾಕಿಲ್ಲ ಹುಡುಗ. ಮತ್ತು ಒಂದ್ಸಲಿಗೆ ಲಕ್ಷ್ಯ ಮಾಡಿ ಏನಾರು ಆಗವಲ್ದಾಗ. ಶರಣವಕ್ಕ ಬಿಡು ನಮ್ಗೆ ಎದಕ್ಕೆ ಬೇಕು ಮಾಡಿದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅಂತ ನಾವು ಅದಕ್ಕೆ ಮಂದಿ ಸುದ್ದಿ ಒಟ್ಟ ಮಾತಾಡೋದಿಲ್ಲವನ ಹೋಲಿ ಬಿಡು. ಹೋಲಿ ಬಿಡ್ರಿ ನೀವು ಮಂದಿ ಸುದ್ದಿ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ ಬರ್ರಿ ಕೇಳಿಸ್ಕೋರಿ ನಮ್ಮದು ನೋಡಿರಿ ವಿಡಿಯೋನ. ಮತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೇನೆ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಗೆಳೆಯರಿಗೆ ನಿಮ್ಮ ಮಂದಿ ಮಕ್ಕಳಿಗೆ ಎಲ್ಲರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿರಿಪ್ಪ ಅಂತೇಳಿ ನಾನು ಮತ್ತು ಮುಂದಿನ ಭಾಗದಾಗ ಸಿಗ್ತೇವೆ ಅಂತೇಳಿ ಇದನ್ನು ಮುಗಿಸಾಕತ್ತೀನಿ. ಹೋಗಿ ಬರ್ರಿಪ್ಪ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಮತ್ತು ಅದೇನ
ಏನ ಸಬ್ಸ್ಕ್ರೈಬರ್ ಅಂತ ನೋಡಿ ಅದನ್ನು ಮಾಡ್ಕೊರಿ ಪಾವಟ್ ಹಾಂ ಮತ್ತೆ ಸಿಗ್ತೀನಿ